ಡೈರೆಕ್ಟರ್ ತಮ್ಮ ಅಪ್ಪಣೆ ಕೋರಿ ಈ ಹಾಡಿಗೆ ಅವರಿಗೆ ಎದುರಾದ ಸವಾಲು. ಈ ಹಾಡಿನ ಪರಿಕಲ್ಪನೆ ಸ್ವಾತಿ ಮುದ್ದಿನ ಮಳೆ. ಆ ಒಂದೊಂದು ಮಳೆ ಹನಿ ಬೀಳುವ, ಅದಕ್ಕೆ ಹೊಂದುವ ರಿದಮ್, ಅದಕ್ಕೆ ಹೊಂದುವ ಮ್ಯೂಸಿಕ್ಕು, ಅದನ್ನೆಲ್ಲ ಡಿಸೈನ್ ಮಾಡಿಸಿದ್ರು. ನಾವು ರೆಕಾರ್ಡ್ ಮಾಡಿದ್ವಿ, ಶೂಟಿಂಗ್ ಆಯಿತು. ಅವರಿಗೆ ಒಂದು ಸಮಸ್ಯೆ ಎದುರಾಯಿತು. ಏನು ಅಂದರೆ, ಇದು 2 ಭಾಷೆಯಲ್ಲಿ ಚಿತ್ರೀಕರಿಸ್ತಾ ಇದ್ದರು. ತೆಲುಗು ವರ್ಷನಿಗೆ ಈ ಹಾಡು ಹೀರೋಗೆ, ಅವರ ಟೀಮ್ಗೆ ಡೈಜೆಸ್ಟ್ ಆಗಿದೆ. ಯಾಕೆಂದರೆ ಇದು ಸ್ವಾತಿ ಮುತ್ತಿನ ಮಳೆ. ಅವರಿಗೆ ರಿದಮ್ ಮತ್ತು ಸ್ಟೆಪ್ಸ್ ಭಾಳ ಇಂಪಾರ್ಟೆಂಟ್. ಈ ಪಲ್ಲವಿಗೆ ನಾವು ಕೊಟ್ಟಂಥ ಈ ತಾಳವನ್ನು ಬದಲಾಯಿಸಿ ಅಂತ ಆ ಕಡೆಯಿಂದ ಡೈರೆಕ್ಟರ್ ಬರ್ತಾರೆ. ಡೈರೆಕ್ಟ್ರು ರೆಫ್ಯೂಸ್ ಮಾಡಿ ನಾನು ಕ್ಲಾಶ್ ಮಧ್ಯ ಸಾಂಬಶಿವರಾವ್ ಅಂತ ಬಂದು ಸಹ ನಿರ್ಮಾಪಕ, ಅವ್ನು ರಿಕ್ವೆಸ್ಟ್ ಮಾಡ್ತೀನಿ, ಅವ್ರು ಏನು ಕೇಳ್ತಾರೋ ಒಂದ್ಸರಿ ಮಾಡಿ, ಆಗಲಿಲ್ಲ ಅಂದರೆ ಬದಲಾಯಿಸೋದು. ಕ್ಲಾಶ್ ಕಡೆಗೆ ನಾನು ಹೇಳಿದೆ, ಸರ್ ಅವ್ರಿಗೆ ಕನ್ವಿನ್ಸ್ ಮಾಡೋಣ, ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆ ನೋಡೋಣ. ಅವರು ಭಾಳ ಕೋಪ ತಡ್ಕೊಂಡು ಬಂದು ಕೂತರು. ಬೋಸ್ ಅಂತ ಒಬ್ಬ ಇಂಜಿನಿಯರು ರಿದಮ್ ಸೆಕ್ಷನ್ನ ಹೊಸ್ದಾಗಿ ಕರೆಸಿದ್ವಿ, ಕೂತ್ಕೊಂಡ್ವಿ. ಈ ಹಾಡು ಹಾಕಿದ್ವಿ ಒರಿಜಿನಲ್. ಪಲ್ಲವಿಗೆ ನೀವು ರಿದಮ್ ಚೇಂಜ್ ಮಾಡಿ. ಹೇಳಿ ರಿದಮ್ ಹೆಂಗಿರ್ಬೇಕು ಅಂದರೆ 1 2 3 4. ಆ ರಿದಮ್ ಸೆಟ್ ಮಾಡಿದ ಕೂಡಲೇ ಆ ಬೋಸ್ ಅಂದವರು, ವಾಟ್ ನಾನ್ಸೆನ್ಸ್ ಯು ಆರ್ ಡೂಯಿಂಗ್ ಅಂತ. ವಾಟ್ ನಾನ್ಸೆನ್ಸ್ ಯು ಆರ್ ಡೂಯಿಂಗ್, ಸಚ್ ಎ ವಂಡರ್ಫುಲ್ ಕಾನ್ಸೆಪ್ಟು, ಅದಕ್ಕೋಗಿದೆ ಏನು, ಐ ಡೋಂಟ್ ಲೈಕ್ ದಿಸ್ ಅಂತ ಸುಮ್ಮನೆ ಇದ್ವಿ. ಡೈರೆಕ್ಟ್ರು ಅವ್ರು ಆಡ್ತಾಯಿದ್ರು ಶತಪಥ. ಆ ಹೀರೋ ಎಲ್ಲ ಬಂದಿದ್ದರು. ರಿದಮ್ ಸೆಕ್ಷನ್ 20 ಜನ ಇದನ್ನು ಕೂರಿಸಿದ್ದೀವಿ. ಈಗ ಆ ಪಲ್ಲವಿ ಹಾಡ್ತಾರೆ. ಹೇಳಿ ಇಬ್ಬರು ಒಟ್ಟಿಗೆ ಹಾಡಿ, ಹೇಳಿ 1